ನಮಸ್ಕಾರ ವೀಕ್ಷಕರೇ. ಸರಿಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟ ರಾಜ ಅಮೋಘವರ್ಷನ ಸಾಮಂತನಾದ ಬಂಕೆಯರಸನಿಂದ ಸ್ಥಾಪಿತವಾದ ಸಾಮ್ರಾಜ್ಯವನ್ನು ಬನವಾಸಿಯ ಕದಂಬರು, ಗಂಗರು, ಕಲ್ಯಾಣ ಚಾಲುಕ್ಯರು ಹಾಗೂ ಹೊಯ್ಸಳ ರಾಜ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿದ್ದ ನಿಮ್ಮೆಲ್ಲರ ಹೆಮ್ಮೆಯ ಸಾಮ್ರಾಜ್ಯ, ಅದುವೇ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಸಾಮ್ರಾಜ್ಯ. ಎಲ್ಲ ಸಾಮ್ರಾಜ್ಯಗಳಂತೆ ಪರಕೀಯರ ದಾಳಿಗೊಳಗಾಗಿ 1406ರಲ್ಲಿ ಬಹುಮನಿ ಸುಲ್ತಾನ ಮತ್ತು ನಂತರ ಬಿಜಾಪುರದ ಆದಿಲ್ ಶಾಹಿಗಳ ಆಕ್ರಮಣಕ್ಕೆ ಒಳಗಾಗಿ ಈ ಐತಿಹಾಸಿಕ ನಗರ ಅವನತಿಯನ್ನು ಹೊಂದುತ್ತಾ ಸಾಗಿತು. ಹೊಯ್ಸಳ ದೊರೆ ವಿಷ್ಣುವರ್ಧನ ತಲಕಾಡಿನಲ್ಲಿ ಗಂಗರನ್ನು ಸೋಲಿಸಿ ಗಂಗಾಗೊಂಡ ಎಂಬ ಬಿರುದನ್ನು ಪಡೆಯುತ್ತಾನೆ. ತದನಂತರ ತನ್ನ ಸಾಮ್ರಾಜ್ಯ ವಿಸ್ತರಣೆಗಾಗಿ ಹಲವಾರು ಪ್ರದೇಶಗಳ ಮೇಲೆ ದಾಳಿ ಮಾಡಿ ಆ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾ ಬರುತ್ತಾನೆ. ಹಾಗೆ ಬಂದ ವಿಷ್ಣುವರ್ಧನ ಹಾನಗಲ್ಲಿನಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಕದಂಬರನ್ನು ಸೋಲಿಸಿ ಹಾನಗಲ್ಲು ಮತ್ತು ಬಂಕಾಪುರವನ್ನು ತನ್ನ ಸಾಮ್ರಾಜ್ಯವನ್ನಾಗಿ ಮಾಡಿಕೊಳ್ಳುತ್ತಾನೆ. ಈ ಸಾಮ್ರಾಜ್ಯವನ್ನು ತನ್ನ ನೆಲೆವೀಡಾಗಿ ಮಾಡಿಕೊಂಡ ಪ್ರಾಯಶಃ ಈ ಕಾಲದಲ್ಲಿ ದಕ್ಷಿಣದಲ್ಲಿದ್ದ ಚೋಳರು ಬಲಗುಂದಿದ್ದು, ಅತ್ತ ಕಡೆಯಿಂದ ಆಕ್ರಮಣ ಭಯವೂ ಇಲ್ಲದ್ದು ಉತ್ತರದಲ್ಲಿ ಹೊಯ್ಸಳ ರಾಜ್ಯದ ವಿಸ್ತರಣೆಗೆ ಕಾರಣವಾಗಿರಬೇಕು. ವಿಷ್ಣುವರ್ಧನ ದಂಡನಾಯಕರು ಮತ್ತು ಸಾಮಂತರು ಅಚಲ ನಿಷ್ಠೆ ಇವುಗಳಿಂದ ಹೊಯ್ಸಳರು ದಕ್ಷಿಣ ಭಾರತದ ರಾಜಕೀಯದ ಚೋಳ ಚಾಳುಕ್ಯರ ಜೊತೆಗೆ ಇನ್ನೊಂದು ಮುಖ್ಯ ಬಲವಾಗಿ ನೆಲೆಗೊಂಡರು. ಚಾಲುಕ್ಯ ಸಾಮ್ರಾಜ್ಯವನ್ನು ಸೋಲಿಸುವುದಲ್ಲದೆ ಸವಣೂರು ನವಾಬರನ್ನು ಕೂಡ ವಿಷ್ಣುವರ್ಧನ ಸೋಲಿಸುತ್ತಾನೆ. ಸವಣೂರು ಬಂಕಾಪುರ ಒಟ್ಟಿಗೆ ಇದ್ದುದರಿಂದ ಸವಣೂರು ಮತ್ತು ಬಂಕಾಪುರ ಸಾಮ್ರಾಜ್ಯವಾಗಿರುತ್ತೆ. ಸವಣೂರು ಮತ್ತು ಬಂಕಾಪುರ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ವಿಷ್ಣುವರ್ಧನ ಬಂಕಾಪುರ ಸಾಮ್ರಾಜ್ಯವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಳ್ತಾನೆ ಅನ್ನುವುದು ಇತಿಹಾಸದಿಂದ ತಿಳಿದು ಬರುತ್ತದೆ. ವೀಕ್ಷಕರೇ, ಇಷ್ಟೆಲ್ಲ ಇತಿಹಾಸವನ್ನು ತಮಗೆ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಹೊಯ್ಸಳ ದೊರೆ ದಕ್ಷಿಣ ಭಾರತವನ್ನು ಗೆದ್ದು ದಕ್ಷಿಣ ಪತೇಶ್ವರ ಅಂತ ಬಿರುದಾಂಕಿತ ವಿಷ್ಣುವರ್ಧನ ತನ್ನ ಕೊನೆಯ ಕಾಲದಲ್ಲಿ ಬಂಕಾಪುರದಲ್ಲಿ ಅಸುನೀಗಿದ ಅನ್ನತಕ್ಕಂಥದ್ದು ಇತ್ತೀಚೆಗೆ 2026ರಲ್ಲಿ ಅರಸೀಕೆರೆಯ ಒಂದು ಶಿಲಾಶಾಸನದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು. ಈ ವಿಚಾರವಾಗಿ ನಮ್ಮ ಶಿಗ್ಗಾವಿ ತಾಲೂಕಿನ ಹುಲಗೂರು ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದಂಥ ಶ್ರೀ ಪರಶುರಾಮ್ ಕಟ್ಟಿಮನಿಯವರು ಇದರ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಕೇಳೋಣ. ಬಂಕಾಪುರ ಊರಿನ ಬಗ್ಗೆ ಮತ್ತು ಹೊಯ್ಸಳರ ಪ್ರಸಿದ್ಧ ದೊರೆ ವಿಷ್ಣುವರ್ಧನ ಅವರ ಬಗ್ಗೆ ಎಲ್ಲರಿಗೂ ಗೊತ್ತು. ಬಟ್ ಇತಿಹಾಸಕಾರರು ವಿಷ್ಣುವರ್ಧನ್ ಅವರು ಬಂಕಾಪುರದಲ್ಲಿ ನಿಧನರಾಗಿದ್ದಾರೆ ಎಂದು ಹಲವು ಪುರಾವೆಗಳ ಸಮೇತ ಹೇಳಿದ್ದಾರೆ. ಆದರೆ ಈಗ ನಾವು ವಿಷ್ಣುವರ್ಧನ್ ಅವ್ರ ಬಗ್ಗೆ, ಬಂಕಾಪುರ ಅವ್ರ ಬಗ್ಗೆ, ಬಂಕಾಪುರ ವಿಷಯದ ಬಗ್ಗೆ ಹೇಗೆ ಮಾತನಾಡಬೇಕಂದ್ರೆ, ಇತ್ತೀಚೆಗೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ನಿರ್ಗುಂದ ಎಂಬ ಗ್ರಾಮದಲ್ಲಿ ಹೊಯ್ಸಳರ ಕಾಲಿನ ಒಂದು ಮಲ್ಲೇಶ್ವರ ದೇವಸ್ಥಾನ ಮತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನ ಪುನರುಜ್ಜೀವನ ಮಾಡೋ ಸಮಯದಲ್ಲಿ 2 ವೀರಗಲ್ಲುಗಳು ದೊರಕಿದ್ದಾವೆ. ಈ ವೀರಗಲ್ಲುಗಳಿಗೂ ಬಂಕಾಪುರಿಗೆ ಏನು ಲಿಂಕಪ್ಪ ಅಂತಂದ್ರೆ, ವಿಷ್ಣುವರ್ಧನ್ ಅವರು ನಿಧನರಾಗಿದ್ದ ಖಚಿತ ದಿನಾಂಕ ಇತಿಹಾಸಕಾರರು ವಿಭಿನ್ನವಾಗಿ ಗುರುತಿಸಿದ್ದಾರೆ. ಆದರೆ ಈ ವೀರಗಲ್ಲಿನಲ್ಲಿ ಒಂದು ಕೆತ್ತನೆ, ಕನ್ನಡದ ಕೆತ್ತನೆ ದೊರಕಿದ್ದು, ಅದರಲ್ಲಿ ಇತಿಹಾಸಕಾರರು ನೋಡಲಾಗಿ ಸಂಶೋಧನೆ ಮಾಡಲಾಗಿ ಮಾರವ್ಯ ಅನ್ನೋ ಒಬ್ಬ ವೀರ ಸೈನಿಕನ ಹೆಂಡತಿ, ಆ ಸೈನಿಕನ ಹೆಸರು ಬಪ್ಪ. ಅದರಲ್ಲಿ ಏನು ಬರೆಸಿದ್ದಾಳೆ, ಬಪ್ಪನು ವಿಷ್ಣುವರ್ಧನ ತೀರಿಕೊಂಡ ತರುವಾಯ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಏಕಾದಶಿ ಪುಷ್ಯ ಮಾಸದಲ್ಲಿ ದುರ್ಮತಿ ಸಂವತ್ಸರದಲ್ಲಿ ತೀರ್ಕೊಂಡ್ರು ಅಂಥೇಳಿ 1064ನೇ ಇಸ್ವಿ ಅಂತ ಹೇಳ್ತಾರೆ. ಅದು ಗ್ರೆಗೋರಿಯನ್ ಕ್ಯಾಲೆಂಡರ್ದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಡಿಸೆಂಬರ್ 11, 1141 ರಂದು ಬಂಕಾಪುರದಲ್ಲಿ ವಿಷ್ಣುವರ್ಧನ್ ಅವರು ನಿಧನರಾದರು ಅಂತ ವಿಷಯ ಬೆಳಕಿಗೆ ಬಂದಿದೆ. ಇತಿಹಾಸಕಾರರು ಅವರು ನಿಧನರಾಗಿದ್ದ ಇಸ್ವಿ 1155, ಕೆಲವೊಬ್ಬರು 1152, 1149 ತಿಳಿಸಿದ್ರು. ಆದರೆ ಈ ಮೊನ್ನೆ ದೊರಕಿರ್ತಕ್ಕಂಥ ವೀರಗಲ್ಲಿನ ಒಂದು ಶಾಸನದಲ್ಲಿರೋ ವಿಷಯದ ಪ್ರಕಾರ
ಅವರು ಡಿಸೆಂಬರ್ 11/1141 ಇಸ್ವಿಯಲ್ಲಿ ಬಂಕಾಪುರದಲ್ಲಿ ನಿಧನರಾಗಿದ್ದು ಅನ್ನೋದು ತಿಳಿದು ಬಂದಿದೆ. ನಾವು ವಿಷ್ಣುವರ್ಧನ್ ಅವರು ಬಂಕಾಪುರಕ್ಕೆ ಏಕೆ ಬಂದರು ಅನ್ನೋದ್ರ ಬಗ್ಗೆ ಇತಿಹಾಸವನ್ನು ತೆಗೆದು ನೋಡಲಾಗಿ, ಬಂಕಾಪುರ ಒಂದು ಪ್ರಸಿದ್ಧ ಸೇನಾ ನೆಲೆ ಆಗಿತ್ತು, ಅದಕ್ಕೊಂದು ಒಳ್ಳೆಯ ಕೋಟೆ ಇತ್ತು. ಅದೇ ಸಮಯದಲ್ಲಿ ಅವ್ರು ಯಾಕೆ ಬಂದ್ರಪ್ಪ ಅಂತಂದರೆ, ಕಲ್ಯಾಣದ ಚಾಲುಕ್ಯ ವಿಕ್ರಮಾದಿತ್ಯ ಆರರವರು ಪ್ರಸಿದ್ಧ ದೊರೆ ಇವರು ನಿಧನರಾದ ನಂತರ ಇವರು ವಿಷ್ಣುವರ್ಧನ್ ಅವರು ತುಂಗಾಭದ್ರಾ ನದಿಯ ಉತ್ತರಕ್ಕಿರ್ತಕ್ಕಂಥ ಹಾಂಗಲ, ಉಚ್ಚಂಗಿ ಅಂತ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಸೇನಾ ಸಮೇತ ಅವರು ಬಂಕಾಪುರದಲ್ಲಿ ಸೇನಾ ಕ್ಯಾಂಪ್ ಅಂದರೆ ಒಂದು ಕ್ಯಾಂಪ್ ಮಾಡಿ ಅಲ್ಲಿ ನೆಲೆಯೂರಿರ್ತಾರೆ. ಆದರೆ ಅವರು ಮುಂದೆ ಅವರು ಯುದ್ಧಗಳು ಮಾಡುವ ಸಜ್ಜಿನಲ್ಲಿದ್ದಾಗ ಅವರು ಸ್ವಾಭಾವಿಕವಾಗಿಯೋ ಅಥವಾ ಅವರು ಅನಾರೋಗ್ಯದಿಂದ ತೀರ್ಕೊಂಡ್ರು ಅಂತ ಇತಿಹಾಸದಿಂದ ತಿಳಿದು ಬಂದಿದೆ. ಆ ನಂತರ ಆ ಶವವನ್ನು ಅವರು ದ್ವಾರಸಮುದ್ರ ಅಂದರೆ ಇಂದಿನ ಹಳೆಬೀಡಿಗೆ ತೆಗೆದುಕೊಂಡು ಹೋಗ್ತಾರೆ. ಇಂಥ ಒಂದು ವಿಶಿಷ್ಟವಾದ ಇತಿಹಾಸ ಹೊಂದಿರುವಂಥ ಬಂಕಾಪುರದ ಬಗ್ಗೆ ಹಲವು ಜನರಿಗೆ ತಿಳಿದಿಲ್ಲ. ಅತ್ಯಂತ ಒಂದು ಸೇನಾ ಸ್ಟ್ರಾಟಜಿಕ್ ಪಾಯಿಂಟ್ ಮತ್ತು ಇತಿಹಾಸ ಪ್ರಸಿದ್ಧ ಒಂದು ಸಾಂಸ್ಕೃತಿಕ ಪರಂಪರೆ, ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಈ ಬಂಕಾಪುರದ ಬಗ್ಗೆ ನಾವೆಲ್ಲರೂ ತಿಳಿದುಕೊಂಡು ಅದರ ಬಗ್ಗೆ ಹೆಮ್ಮೆಯನ್ನು ಪಡಬೇಕು. ಅದರಲ್ಲಿ ಯುವ ಜನಾಂಗ ಇದರ ಬಗ್ಗೆ ಹೆಚ್ಚು ತಿಳ್ಕೊಂಡಿರಬೇಕು ಅಂತ ನನ್ನ ಒಂದು ಕೋರಿಕೆ. ಜೊತೆಗೆ ಇತಿಹಾಸ ಅನ್ನೋದು ಒಂದು ನೆನಪಿನ ಒಂದು ಪುಸ್ತಕ ಅಲ್ಲ, ಅಂಥ ಇತಿಹಾಸದಿಂದ ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡು ಅವುಗಳಿಂದ ಇನ್ಸ್ಪಿರೇಷನನ್ನು ಪಡಬೇಕಾಗ್ತದೆ. ಇದರ ಕುರಿತು ಈ ಒಂದು ಹೊಸ ವೀರಗಲ್ಲು ಶಾಸನ ಬೆಳಕಿಗೆ ಚೆಲ್ಲಿರುವುದು ಬಂಕಾಪುರದ ಜನತೆಗೆ ಮತ್ತು ಹಾವೇರಿ ಜಿಲ್ಲೆಯ ಎಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿನ ಅಂತೇಳಿ ಹೇಳ್ಬೋದಾಗಿದೆ. ಜೊತೆಗೆ ಬಂಕಾಪುರ ಕೋಟೆಯ ಪುನರುಜ್ಜೀವನ ಮತ್ತು ಇತಿಹಾಸದ ಮೇಲೆ ಬೆಳಕು ಚೆಲ್ಲುವಂಥ ಕಾರ್ಯಕ್ಕೆ ಎಲ್ಲ ಜನರು, ಸರ್ಕಾರ ಎಲ್ಲರೂ ಕೂಡ ಕೈ ಜೋಡಿಸಿ ಒಂದು ಅಭಿವೃದ್ಧಿಯ ಕೆಲಸಗಳನ್ನು ಆಗಬೇಕಂತೇಳಿ ನಾನು ವೈಯಕ್ತಿಕವಾಗಿ ಕೋರಿಕೊಳ್ತೇನೆ. ಕೇಳಿದ್ರಲ್ಲ ವೀಕ್ಷಕರೇ, ಇದೇ ವಿಚಾರವಾಗಿ ಬಂಕಾಪುರದ ಹಿರಿಯರು ಹಾಗೂ ಇತಿಹಾಸ ತಜ್ಞರೂ ಆಗಿರುವ ಶ್ರೀ ಎ.ಕೆ. ಅದ್ವಾನಿಮಠ್ ಮುಖ್ಯೋಪಾಧ್ಯಾಯರು ಅವರು ಕೂಡ ಹೊಯ್ಸಳ ಸಾಮ್ರಾಜ್ಯದ ದೊರೆ ವಿಷ್ಣುವರ್ಧನ ತನ್ನ ಅಂತ್ಯಕಾಲವನ್ನು ಅಥವಾ ಬಂಕಾಪುರದಲ್ಲೇ ಅಸುನೀಗಿದ ಅನ್ನುವುದಕ್ಕೆ ಕೆಲವೊಂದು ಪುರಾವೆಗಳನ್ನು ನೀಡಿ ನಮ್ಮ ಜೊತೆ ಮಾತನಾಡಿದ್ದಾರೆ. ಕೇಳಿಸಿಕೊಳ್ಳಿ. ಹೊಯ್ಸಳ ವಿಷ್ಣುವರ್ಧನನ ಕೊನೆಯ ದಿನಗಳು ಅಂತ ಒಂದು ಹೆಡಿಂಗ್ ಐತಿ. ಹೊಯ್ಸಳ ವಿಷ್ಣುವರ್ಧನ ಕೊನೆಗಾಲದ ಜೀವನ ಇದೇ ಪ್ರದೇಶದಲ್ಲಿ ಕಳೆದಿರುವಂತೆ ಆಧಾರಗಳಿವೆ. ಇದೇ ಪ್ರದೇಶ ಅಂದ್ರೆ ಬಂಕಾಪುರ ಪ್ರದೇಶ ಅಂತ ಮ್ಯಾಗ ಬರ್ತೈತಿ. ಉತ್ತರ ಕರ್ನಾಟಕದ ಈ ಪ್ರದೇಶಗಳು ವಿಷ್ಣುವರ್ಧನನಿಗೆ ತಕ್ಕ ಅವಕಾಶ ಕಲ್ಪಿಸಿಕೊಟ್ಟಿವೆ. ರಾಜನಿಷ್ಠೆ ಸ್ವರ್ಗಕ್ಕೆ ದಾರಿ ಎಂದು ನಂಬಿದ ಕನ್ನಡಿಗರ ಆತ್ಮವಿಶ್ವಾಸ ವಿಷ್ಣುವರ್ಧನನಿಗೆ ಕೆಲಕಾಲ ಇತ್ತ ನಿಲ್ಲಲು ಅನುವು ಮಾಡಿಕೊಟ್ಟಿವೆ. ಕ್ರಿಸ್ತಶಕ 1141ರಲ್ಲಿ ವಿಷ್ಣುವರ್ಧನ ಬಂಕಾಪುರದಲ್ಲಿಯೇ ಹಸು ನೀಗಿದಂತೆ ತಿಳಿದು ಬರುತ್ತದೆ. ಆಮ್ಯಾಗ ಶಕವರ್ಷ 1063ನೆಯ ದುರ್ಮತಿ ಸಂವತ್ಸರದಂದು ಬಂಕಾಪುರದಲ್ಲೂ ಹಿರಿಯರಸ ಬಿಟ್ಟಿದೇವ ಕಾಲಂಗಯ್ಯೆ ಎಂಬ ಚಿಕ್ಕಮಗಳೂರು ಜಿಲ್ಲೆಯ ಹವಳ್ಳಿ ಶಾಸನ ಇದಕ್ಕೆ ಆಧಾರ. ಹೊಯ್ಸಳರ ನಿಷ್ಠಾವಂತ ದಳಪತಿ ಗಂಗರಾಜನ ಮಗನಾದ ಬಪ್ಪದೇವ ದಂಡನಾಯಕ ವಿಷ್ಣುವರ್ಧನನ ಕಳೇಬರವನ್ನು ಮೂಡುಗೆರೆಗೆ ತರಲು ಬಯಸಿದ. ಮೂಡುಗೆರೆಗೆ ಆಗ ವಿಷ್ಣುವರ್ಧನನ ರಾಣಿ ಲಕ್ಷ್ಮೀ ಮಹಾದೇವಿಯ ಮಗ 1ನೆಯ ನಾರಸಿಂಹ ಇನ್ನೂ ಅಪ್ರಾಪ್ತ ವಯಸ್ಸಿನ ಬಾಲಕ. ವಿಷ್ಣುವಿನ ಶವವನ್ನು ಮೂಡುಗೆರೆಗೆ ಸಾಗಿಸುವಾಗ ಮಾರ್ಗದಲ್ಲಿ ತಳಗೆ ನಾಡಿನ ಮಿರಿಯಾಳಪಳ್ಳಿಯ ಬಿಳ್ಳಗೌಡನೆಂಬವ ತಡೆ ಹಿಡಿದಂತೆ ತಿಳಿದು ಬರುತ್ತದೆ. ಇದಕ್ಕೆ ಮುಖ್ಯವಾದ ಉದ್ದೇಶ ಶಾಸನವೇ ತಿಳಿಸುವಂತೆ ಅಪ್ರಾಪ್ತ ವಯಸ್ಸಿನ ನಾರಸಿಂಹನಿಗೆ, ನಾರಸಿಂಹ ಅಂದ್ರೆ ಈ ವಿಷ್ಣುವರ್ಧನ ಮಗ, ಪಟ್ಟ ಪ್ರಾಪ್ತಿಯಾಗಬೇಕೆಂಬುದು. ಹೀಗಾಗಿ ಮಾರ್ಗ ಮಧ್ಯದಲ್ಲಿ ಶವಯಾತ್ರೆಯನ್ನು ತಡೆ ಹಿಡಿದ ಬಿಳ್ಳಗೌಡ ವಿಷ್ಣುವಿನ ಪಟ್ಟದಾಣೆ ರಾಜ್ಯಕೋಶಗಳನ್ನು ಬಲಾತ್ಕಾರದಿಂದ ವಶಪಡಿಸಿಕೊಂಡ. ಇಲ್ಲಿ ಬರುವ ಒಂದು ಸಮಸ್ಯೆ ಎಂದರೆ ನಾರಸಿಂಹ ಪಟ್ಟಾರೋಹಣವೇ ಬಿಳ್ಳಗೌಡನಿಗೆ ಮುಖ್ಯ ಉದ್ದೇಶವಾಗಿದ್ದರೆ ಆತ ಶವಯಾತ್ರೆಯನ್ನು ತಡೆ ಹಿಡಿದು ವಸ್ತುವಾಹನಗಳನ್ನು ದೋಚುವ ಅವಶ್ಯಕತೆ ಏನಿತ್ತು ಎಂಬುದು. ಬಹುಶಃ ವಿಷ್ಣುವರ್ಧನನ ಮರಣ ವಾರ್ತೆ ಕೇಳಿದ ಎಷ್ಟೋ ಮಂಡಲೇಶ್ವರರು ಪಟ್ಟಕ್ಕಾಗಿ ಬಡಿದಾಟ ಪ್ರಾರಂಭಿಸಿರಬೇಕು. ಪಟ್ಟ ಪಿಪಾಸುಗಳ ಕಪಿಮುಷ್ಟಿಗೆ ಬಾಲಕ ನಾರಸಿಂಹನನ್ನು ಬಿಡದೆ ಅವನಿಗೆ ಪಟ್ಟಗಟ್ಟಬೇಕೆಂಬ
ಜೋಳವಾಳಿತನ ಇಲ್ಲಿ ಕಾರ್ಯ ಮಾಡಿಸಿದಂತಿದೆ. ಬಂಕಾಪುರದಲ್ಲಿ ಮಡಿದ ವಿಷ್ಣುವರ್ಧನನ ಕಳೇವರವನ್ನು ಮೂಡಿಗೆರೆಗೆ ತರುವ ಉದ್ದೇಶ ಏನಿತ್ತೋ ತಿಳಿಯದು. ಬಹುಶಃ ಬೊಪ್ಪ ದೇವದಂಡ ನಾಯಕ ತನ್ನ ದೊರೆಯ ಶವವನ್ನು ಅವರ ಮೂಲ ಪ್ರದೇಶ ಸೋಸೆ ಊರಿಗೋ ಅಥವಾ ದ್ವಾರ ಸಮುದ್ರಕ್ಕೋ ಕೊಂಡೊಯ್ದು ರಾಜೋಚಿತವಾಗಿ ಶವ ಸಂಸ್ಕಾರ ಮಾಡುವ ಯೋಜನೆ ಹೊಂದಿರಬೇಕೆನಿಸುತ್ತದೆ. ಮಾರ್ಗ ಮಧ್ಯದಲ್ಲಿ ಸ್ವಾಮಿ ನಿಷ್ಠೆಗಾಗಿ ಹೋರಾಡಿ ವೀರಮರಣ ಪಡೆದ ಬಿಣ್ಣಗೌಡನ ಮನಸ್ಸನ್ನು ಅರಿತು ಅವನ ಮಗ ಭೂತೇಗೌಡನಿಗೆ ಆ ಮನೆತನದವರಿಗೆ ನಾರಸಿಂಹನಿಂದ ಕೆಲ ಭೂಮಿಯನ್ನು ಮುಂಬಳಿಯಾಗಿ ಕೊಡಿಸಿರುವನು. ತಳಿಗೆ ನಾಡಿನ ದಾವುಂಡರ ವಿನಂತಿಯನ್ನು ಮಾನ್ಯ ಮಾಡಿದ ನಾರಸಿಂಹ ಬಾಲಕ ವಯಸ್ಸಿನ ಪ್ರಬುದ್ಧ ಕಾರ್ಯವಿದು. ಮುಂದೆ ವಿಷ್ಣುವರ್ಧನ ಶವ ಸಂಸ್ಕಾರ ಎಲ್ಲಿ ಜರುಗಿತು ಎಂಬುದು ತಿಳಿದು ಬರುವುದಿಲ್ಲ. ಕ್ರಿಸ್ತಶಕ 1141ರಲ್ಲಿ ವಿಷ್ಣುವರ್ಧನ ಬಂಕಾಪುರದಲ್ಲಿ ಮರಣ ಹೊಂದಿದ್ದರೂ ಕ್ರಿಸ್ತಶಕ 1142, 48, 60ರ ಶಾಸನಗಳು ವಿಷ್ಣುವರ್ಧನನ್ನೇ ಹೊಯ್ಸಳ ಚಕ್ರವರ್ತಿ ಎಂದು ಸಾರಿವೆ. ಸುಂಕಾ ತೊಂಡನೂರು 1160 ಶಾಸನ ವಿಷ್ಣುವರ್ಧನನ ಆಳ್ವಿಕೆಯನ್ನು ಸೂಚಿಸುತ್ತಾ ಬಂಕಾಪುರವು ಅವನ ಅಧೀನಕ್ಕೆ ಒಳಪಟ್ಟ ಪ್ರದೇಶವೆಂದು ತಿಳಿಸಿದೆ. ಈ ತರಹದ ಯೋಜನೆಯನ್ನು ರಾಜನೀತಿ ಎಂದು ಸಾರಬೇಕಾಗುತ್ತದೆ. ರಾಜ್ಯವಾಳುವ ಪ್ರಖ್ಯಾತ ಚಕ್ರವರ್ತಿಯೊಬ್ಬ ಅಕಾಲ ಮರಣ ಹೊಂದಿದರೆ ಅವನ ಅಪ್ರಾಪ್ತ ವಯಸ್ಸಿನ ಮಕ್ಕಳ ರಕ್ಷಣೆಗೆ, ವೈರಿಗಳ ಕೈವಶವಾಗುವ ರಾಜ್ಯದ ಉಳಿವಿಗೆ ಈ ರಾಜಕೀಯ ನೀತಿ ಅತ್ಯವಶ್ಯಕವಾಗಿ ಬೇಕಿತ್ತು. ಕ್ರಿಸ್ತಶಕ 1170ರ ಸುಮಾರಿಗೆ ಬರುವ ವೀರ ನಾರಸಿಂಹನ, ಕ್ರಿಸ್ತಶಕ 1190ರ ಸುಮಾರಿಗೆ ಬರುವ ವೀರ ಬಲ್ಲಾಳನ ಶಾಸನಗಳು ಅವರ ಪ್ರಬುದ್ಧತೆಯನ್ನು ಸಾರುತ್ತಿದ್ದು, ಆ ಕಾಲದಲ್ಲಿಯೂ ಬಂಕಾಪುರ ಅವರ ರಾಜಕೀಯ ಪ್ರಭಾವಕ್ಕೆ ಒಳಪಟ್ಟ ಪ್ರದೇಶವಾಗಿತ್ತೆಂಬುದು ತಿಳಿದು ಬರುತ್ತದೆ. ವಿಷ್ಣುವರ್ಧನನ ಮರಣಾನಂತರ ಹೊಯ್ಸಳ ಪ್ರಾಬಲ್ಯ ತಕ್ಕ ಮಟ್ಟಿಗೆ ಕಡಿಮೆಯಾಯಿತು. ಒಂದು ಕಾಲಕ್ಕೆ ಮೂಲಿಗೊತ್ತಲ್ಪಟ್ಟ ಹಾನಗಲ್, ಕದಂಬರು ಮತ್ತೆ ಎಚ್ಚೆತ್ತು ಬಂಕಾಪುರದ ಪರಿಸರವನ್ನು ಕೈವಶಪಡಿಸಿಕೊಂಡರು. ಅಧಿಕಾರ ಹೊಯ್ಸಳದಿದ್ದರೂ ಕದಂಬರ ರಾಜಕೀಯ ಬಿಸಿಯನ್ನು ಗಮನಿಸಿದರೆ ಈ ಮಧ್ಯದ ಬಂಕಾಪುರದ 2 ಶಾಸನಗಳು ಮಹಾಮಂಡಲೇಶ್ವರ ಕದಂಬ ಕೀರ್ತಿದೇವನ ಆಳ್ವಿಕೆಯನ್ನು ಸೂಚಿಸಿವೆ. ಹೀಗೆ ಹಲವಾರು ರಾಜಮನೆತನಗಳ ರಾಜಕೀಯ ಏಳಿತಗಳನ್ನು ಅನುಭವಿಸಿ ಬಂಕಾಪುರ ಮುಂದೆ ವಿಜಯನಗರ ಮನೆತನದ ಆಡಳಿತಕ್ಕೆ ಸಿದ್ಧತೆ ಮಾಡಿಕೊಂಡಿತು. ಕ್ರಿಸ್ತಶಕ 1141ರಲ್ಲಿ ವಿಷ್ಣುವರ್ಧನ ಬಂಕಾಪುರದಲ್ಲಿ ಮರಣ ಹೊಂದಿದ್ದರೂ ಕ್ರಿಸ್ತಶಕ 1142, 48 ಮತ್ತು 60ರ ಶಾಸನಗಳು ವಿಷ್ಣುವರ್ಧನನ್ನೇ ಹೊಯ್ಸಳ ಚಕ್ರವರ್ತಿ ಎಂದು ಸಾರಿವೆ. 49 ಅಥವಾ 52 ಕನ್ಫ್ಯೂಷನ್ ಐತಿ ಅಂತ ಹೇಳ್ತಾನ್ರಿ. 1152, 1149. 1152 ಅಥವಾ 1149. ಹಾ ಸರ್, 1149 ಇರ್ಬೋದ್ರಿ. ಯಾಕಂದ್ರ ಇಲ್ಲಿ ಏನೈತಿ ಅಂತಂದ್ರ 1141ರಲ್ಲಿ ಅವ ತೀರ್ಕೊಂಡಿದ್ದಿದ್ರು 42, 48, 60ರ ಶಾಸನಗಳು ಏನದಾವಲ್ಲ, ಇವು ಅವನೇ ಹೊಯ್ಸಳ ಚಕ್ರವರ್ತಿ, ವಿಷ್ಣುವರ್ಧನ್ನೇ ಚಕ್ರವರ್ತಿ ಅಂತ ಹೇಳ್ತಾರ. ಅಂದಾಗ ಅವ ಸ್ಟಿಲ್ 1160ರವರೆಗಿನೂ ಅವ ಬಂಕಾಪುರ ಅಧೀನಕ್ಕೆ ಒಳಪಟ್ಟ ಪ್ರದೇಶ ತಿಳಿಸಿದೆ. ಇಲ್ಲೈತ್ ನೋಡ್ರಿ, ಸಂಕಾ ತೊಂಡೂರು 1160ರ ಶಾಸನ ವಿಷ್ಣುವರ್ಧನನ ಆಳ್ವಿಕೆಯನ್ನು ಸೂಚಿಸುತ್ತಾ ಬಂಕಾಪುರವು ಅವನ ಅಧೀನಕ್ಕೆ ಒಳಪಟ್ಟ ಪ್ರದೇಶವೆಂದು ತಿಳಿಸಿದೆ. ಇದು ಶ್ರೀರಂಗಪಟ್ಟಣ ಅದರೊಳಗೆ ಸಿಕ್ಕಂತ ಇದು ಶಾಸನ, 1160 ಶಾಸನ. ಹಿಂಗಾಗಿ ಇದು ಏನಾಗ್ಯಾವ ಅಂತಂದ್ರೆ ಕನ್ಫ್ಯೂಷನ್ ಇರೋದು ಕರೆ. ಅವ ತೀರ್ಕೊಂಡ ಬಗ್ಗೆ ಕನ್ಫ್ಯೂಷನ್ ಇಲ್ಲ ಸರ್, ಇಶ್ವಿ ಬಗ್ಗೆ ಕನ್ಫ್ಯೂಷನ್ ಐತಿ. ಇಶ್ವಿ ಬಗ್ಗೆ ಕನ್ಫ್ಯೂಷನ್ ಐತಿ ಸರ್. 49, 52. ಎಸ್, ಈ ಡೈಡ್ ಆಟ್ ಬಂಕಾಪುರ ಓನ್ಲಿ. ಇದ್ರ ಬಗ್ಗೆ ಯಾರ್ದು ಸೆಕೆಂಡ್ ಒಪಿನಿಯನ್ ಇಲ್ಲ, ತಕರಾರಿಲ್ಲ ಸರ್, ತಕರಾರಿಲ್ಲ ಯಾರ್ದು. ಆದ್ರೆ ಇಶ್ವಿ ಬಗ್ಗೆ ಐತಿ ನೋಡಿ, 1941ರಿಂದ 60ರವರೆಗೆ, 1141ರಿಂದ 1160ರವರೆಗೆ ಅವಧಿಯೊಳಗೆ ಅವ್ನು ತೀರ್ಕೊಂಡಾವ. ಅದೇ ಸರ್, ಈಗ 2 ವರ್ಷದಿಂದ 3 ವರ್ಷ, 49ರಿಂದ 52 ತೀರ್ಕೊಂಡು 49 ತೀರ್ಕೊಂಡು ಇದೆರಡು ಈ ಡಿಸಿಷನ್ ಬರಕ್ ಒಂದು ಈ ಶಾಸನ ಇದಾಗಿದೆ ಅಂತ ಹೇಳ್ತಾನ ಅವನಿಗೆ. ಈ ನೀರ್ಗುಂದಲ್ಲಿ ಮೊನ್ನೆ ಜುಲೈ 28 ಸಿಕ್ಕಿದ ಶಾಸನ. ಹೌದು ಸರ್, ಹೌದು. ಸರ್ ವೀಕ್ಷಕರೇ, ಇಂಥ ಐತಿಹಾಸಿಕ ಬಂಕಾಪುರ ಸಾಮ್ರಾಜ್ಯ ಅಥವಾ ಬಂಕಾಪುರ ಕೋಟೆ ಇಂದು ಅವನತಿಯಲ್ಲಿರೋದು
ನಾವು ನೀವು ನೋಡ್ತಾ ಇದ್ದೇವೆ. ಹೀಗಾಗಿ ಇಂದಿನ ರಾಜಕಾರಣಿಗಳು ಐತಿಹಾಸಿಕ ಕೋಟೆಯನ್ನು ರಕ್ಷಿಸಲು ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಕೂಡ ಇದೆ. ಹೀಗಾಗಿ ಇವತ್ತಿನ ರಾಜಕಾರಣಿಗಳು ಮುಂದೆ ಏನು ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ನಾವು ನೀವು ಕಾದು ನೋಡೋಣ. ಧನ್ಯವಾದಗಳು.